Sudeep and Sandeep are partners in a firm sharing profits and losses in the ratio of 3:2. They admit Dilip into the partnership for 1/6 sharing profits. So old ratio ಬಂದ್ಬಿಟ್ಟು 3:2. ಇವಾಗ ಅವನಿಗೆ ಹೊಸ ಪಾರ್ಟ್ನರ್ಗೆ 1/6 ಶೇರ್ ಕೊಡ್ತಿದ್ದಾರೆ. ಹಾಗಂದರೆ ಉಳಿದಿರುವಂಥ ಶೇರು 5/6. ಕ್ಯಾಲ್ಕುಲೇಟ್ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಇದಕ್ಕೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಹೆಂಗೆ ಮಾಡ್ತೀವಿ? ಈ ಉಳಿದಿರೋ ರಿಮೈನಿಂಗ್ ಶೇರ್ ಇದೆಯಲ್ಲ 5/6, ಅದನ್ನು ನಾವು ಓಲ್ಡ್ ರೇಷಿಯೋದಲ್ಲಿ ಡಿವೈಡ್ ಮಾಡಬೇಕು. ಸೊ 5/6 ಹಾಕ್ಕೊಳ್ಳಿ ಸುದೀಪ್ ಮತ್ತು ಸಂದೀಪ್ ಪಕ್ಕ, ಮಲ್ಟಿಪ್ಲೈಡ್ ಬೈ ದೇರ್ ಓಲ್ಡ್ ರೇಷಿಯೋ 3:2 ಇದೆ ಅಲ್ಲ. ಸೊ ಅದಕ್ಕೆ ಇಲ್ಲಿ 3/5, ಇಲ್ಲಿ 2/5 ಎರಡೂ ಮಲ್ಟಿಪ್ಲೈ ಮಾಡಿದಾಗ 6 5s are 30, 5 3s are 15, 6 5s are 30, 5 2s are 10, 15/30, 10/30. ಇವಾಗ ದಿಲೀಪುದು 1/6 ಅಂತಿದೆ. ಈ 6 5 ಜೊತೆ ಮಲ್ಟಿಪ್ಲೈ ಆದಾಗ 30 ಆಗುತ್ತೆ. ಇಲ್ಲಿ 30 ಯಾಕೆ ಹಾಕೊತಿದ್ದೀವಿ ಅಂದರೆ ಸುದೀಪ್ ಸಂದೀಪದ ಡಿನಾಮಿನೇಟರ್ 30 ಇದೆ. ಸೊ ಇದನ್ನು ನಾವು 30ಗೆ ಕನ್ವರ್ಟ್ ಮಾಡ್ಕೊಬೇಕು. ಸೊ 1/6ನ ಎರಡನ್ನೂ 5ಅಲ್ಲಿ ಮಲ್ಟಿಪ್ಲೈ ಮಾಡಿದಾಗ ನಮಗೆ 5/30 ಸಿಗುತ್ತೆ. ಸೊ ದ ನ್ಯೂ ರೇಷಿಯೋ ವಿಲ್ ಬಿ 15:5:10. ಅದನ್ನು ನೀವು ಸಿಂಪ್ಲಿಫೈ ಕೂಡ ಮಾಡ್ಬೋದು. ಆ ಥರ ಮಾಡಿದಾಗ 3:1:2 ಅಂತ ಸಿಗುತ್ತೆ.